ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟಿಫನ್ಗೆ ಏನು ಮಾಡಿದ್ದೀನಿ ಅಂದರೆ ನೋಡಿ, ಪಟಾಟೊ ಆಲೂಗಡ್ಡೆ ಕೂರ್ಮಾ ಗ್ರೇವಿ ಥರ ಫುಲ್ಲು ಸ್ಮ್ಯಾಶ್ ಮಾಡಿ ಸೇಮ್ ಆಲೂ ಪರೋಟಗೆ ಹೆಂಗೆ ಸ್ಟಫ್ ಮಾಡಲಿಕ್ಕೆ ಮಾಡ್ತಾರೆ ಅದು ನೀರು ಹಾಕ್ಲಾರ್ದೆ ಮಾಡ್ತಿದ್ದೆ. ಬಟ್ ಇದು ನೀರು ಹಾಕಿ ಮಾಡಿದ್ದೀನಿ. ಈ ಥರ ಚೆನ್ನಾಗಿರುತ್ತೆ. ಫುಲ್ಲು ಸ್ಮ್ಯಾಶಲ್ಲೇ ಸ್ಮ್ಯಾಶ್ ಮಾಡಿ ಪಲ್ಯ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದಕ್ಕೆ ಆ ಥರ ದಪ್ಪ ದಪ್ಪ ಆಲೂಗಡ್ಡೆ ಮಧ್ಯೆ ಮಧ್ಯೆ ಬಂದರೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ನನ್ನ ಮಕ್ಕಳಿಗೆ. ಹಾಗಾಗಿ ಈ ಥರ ಸ್ಮ್ಯಾಶ್ ಮಾಡಿ ಮಾಡ್ಕೊಂಡಿದ್ದೀನಿ. ತಿನ್ನೋಕೆ ಇಷ್ಟ ಆಗುತ್ತೆ, ಚೆನ್ನಾಗೂ ಇರುತ್ತೆ. ನೋಡಿ, ಈ ಥರ ಪಲ್ಯ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆದು. ಮತ್ತು ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಎಷ್ಟು ಬೇಕೋ ಟಿಫನ್ಗೆ ಅಷ್ಟೇ ಮಾಡ್ಕೊಂಡಿದ್ದೀನಿ. ನನಗೆ ಮಿನಿಗೆ, ನನಗೆ ಮಾತ್ರ ಮಿನಿಗೆ ಮತ್ತು ಮಿನಿ ಬಾಕ್ಸಿಗೆ ಅಂತೇಳಿ ಮಾಡ್ಕೊಂಡಿದ್ದೀನಿ. ನೋಡಿ, ಇನ್ನೂ ಹಿಟ್ಟು ಉಳಿಸ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಮತ್ತು ಬುಜ್ಜಿಗೆ ಬಿಸಿದು ಮಾಡಿದ್ರೆ ಆಯಿತು ಅಂತೇಳಿ ಹಿಟ್ಟು ಉಳಿದಿದೆ. ಆಮೇಲೆ ಮಾಡಬೇಕು, ಅವ್ರಿಗೆ ಬಿಸಿದಾಗಿ ಮಾಡಿಕೊಡ್ಬೇಕು. ಈಗ ನನಗೆ ಮಿನಿಗೆ ಮಾತ್ರ ಚಪಾತಿ ಮಾಡ್ಕೊಂಡಿದ್ದೀನಿ. ಮತ್ತು ಬಾದಾಮಿ ನೆನೆಸಿದ್ದೆ ನೈಟು. ಬಾದಾಮಿ ಸಹ ನಾನು ಫ್ರೆಶ್ ಅಪ್ ಆಗಿ ಅಲ್ಲೇ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ತಿನ್ಕೊಂಡಿದ್ದೀನಿ. ಆಗಲೇ ಒಂದು 4-5 ಬಾದಾಮಿ ತಿಂದಿದ್ದೀನಿ. ಇದು ನನ್ನ ಮಗಳಿಗೆ ಮತ್ತು ಹಸ್ಬೆಂಡ್ಗೆ ಇಟ್ಟಿದ್ದೀನಿ. ಅವರು ಎದ್ದಾದಮೇಲೆ ಫ್ರೆಶ್ ಅಪ್ ಆಗಿ ತಿಂತಾರೆ. ಬುಜ್ಜಿ ಮಿನಿ ಇನ್ನೂ ಮಲ್ಕೊಂಡಿದ್ದಾರೆ. ಅವ್ರಿಗಾಗಿ ವೇಟಿಂಗ್. ಈಗ ಅಡುಗೆ ಏನೋ ರೆಡಿಯಾಗಿದೆ. ಅವ್ರು ಎದ್ಮೇಲೆ ಸ್ನಾನ ಮಾಡಿಸ್ಬೇಕು. ಟೈಮ್ ಆಗ್ತಾ ಬಂತು, ಇನ್ನೇನು ಎಬ್ಬಿಸ್ಬೇಕು ನಾನೇನೆ. ಅವ್ರು ಎದ್ದಿಲ್ಲ ಅಂದರೆ ನಾನೇ ಹೋಗಿ ಎಬ್ಬಿಸ್ಬಿಡ್ತೀನಿ. ಸ್ಕೂಲಿಗೆ ಟೈಮ್ ಆಗುತ್ತಲ್ಲ, ಹಾಗಾಗಿ ನಾನೇ ಎಬ್ಬಿಸ್ಬೇಕು ಅವ್ರನ್ನ. ನೋಡಿ, ವಿಂಡೋ ಹತ್ರ ಎಷ್ಟು ಚೆನ್ನಾಗಿ ಏರ್ ಪಾಸ್ ಆಗ್ತಾಯಿದೆ, ಗಾಳಿ ತಣ್ಣಗೆ ಬರ್ತಾಯಿದೆ. ಹಾಗಾಗಿ ಕುಕ್ಕಿಂಗ್ ಆದ ತಕ್ಷಣ ಅಥವಾ ಕುಕ್ಕಿಂಗ್ ಮಾಡ್ತಾನೆ ನಾನು ವಿಂಡೋ ಹತ್ರ ಬಂದು ನಿಲ್ತೀನಿ. ಗಾಳಿ ಚೆನ್ನಾಗಿ ಬರುತ್ತೆ, ಗ್ರೀನರಿ ಚೆನ್ನಾಗಿದೆ ನೋಡಲಿಕ್ಕೆ ಅಂತೇಳಿ ಅಡುಗೆ ಮಾಡ್ಕೋತಾನೆ ಬಂದು ನಿಂದಿರ್ತೀನಿ. ಅಡುಗೆ ಮುಗಿದ ತಕ್ಷಣ ಬಂದಿಲ್ಲಿ ವಿಂಡೋ ಹತ್ರ ನಿಲ್ತೀನಿ. ಚೆನ್ನಾಗಿ ಗಾಳಿ ಇರುತ್ತೆ, ಗಿಡಗಳೆಲ್ಲ ನೋಡೋಕೆ ಚೆಂದ, ಹಚ್ಚ ಹಸಿರು ಚೆನ್ನಾಗಿ. ನಮ್ಮ ಹಸ್ಬೆಂಡ್ ಹೇಳಿದ್ದಾರೆ, ಎದ್ದ ತಕ್ಷಣ ಗಿಡ ನೋಡಬೇಕು, ಚೆನ್ನಾಗಿ ಕಣ್ಣೆಲ್ಲ ತಂಪಾಗ್ತವೆ ಗ್ರೀನರಿ ನೋಡಿದರೆ ಅಂತೇಳಿ. ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣ ನೋಡ್ತೀನಿ. ಅಡುಗೆ ಮಾಡ್ಕೊತಾನೆ ವಿಂಡೋ ಹತ್ರ ನೋಡ್ತಿರ್ತೀನಿ. ಮತ್ತು ಅಡುಗೆ ಕಂಪ್ಲೀಟ್ ಆದಮೇಲೆ ನೋಡಿ, ಈಗ ನೋಡ್ತಾ ನಿಂತಿದ್ದೀನಿ. ನೋಡಿ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಬೇಗ ಎದ್ದೇಳೋದ್ರಿಂದ ನನ್ನ ಮಕ್ಕಳು ಎದ್ದೇಳೋದ್ರೊಳಗೇ ಮನೆ ಕ್ಲೀನಾಗಿರುತ್ತೆ, ಟಿಫನ್ ಆಗಿರುತ್ತೆ, ಎಲ್ಲ ರೆಡಿಯಾಗಿರುತ್ತೆ. ಅವ್ರು ಎದ್ದೇಳೋದೊಂದೇ ಬಾಕಿ ಇರುತ್ತೆ. ನಾನು 5 o'clock ಎದ್ದೇಳೋದ್ರಿಂದ ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸ್ಕೊಂಡ್ಬಿಟ್ಟಿರ್ತೀನಿ ಬೆಳಿಗ್ಗೆನೇ. ನೋಡಿ, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಚಪಾತಿ ಮಾಡ್ಕೊಂಡಿದ್ದು, ಪಲ್ಯ ಮಾಡ್ಕೊಂಡಿದ್ದು ಎಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಗಲೇ ಕೆಲಸ ಆಗ್ತಾನೆ ಟಿಫನ್ ರೆಡಿ ಆಗ್ತಾನೆ ಎಲ್ಲ ಪಾತ್ರೆನೂ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಸಿಂಕಲ್ಲಿ ಪಾತ್ರೆ ಕಾಣಬಾರ್ದು, ಆಮೇಲೆ ಬಾತ್ರೂಮಲ್ಲಿ ಬಟ್ಟೆ ಕಾಣಬಾರ್ದು, ನಂಗೆ ಭಾಳ ಇಷ್ಟ ಆಗಲ್ಲ. ಹಾಗಾಗಿ ಹಿಂದಿಂದಲೇ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಸ್ಕೂಲ್ಗೆ ಹೋಗಲಿಕ್ಕೆ ಮಕ್ಕಳೆಲ್ಲ ರೆಡಿಯಾಗಿದ್ದಾವೆ. ಈಗಿನ್ನೂ 7 o'clock ಆಗಿದೆ, ಇಷ್ಟು ಬೇಗ ರೆಡಿಯಾಗಿದೆ. ಇಲ್ಲಿ ಶಿಫ್ಟ್ ವೈಸ್ ಸ್ಕೂಲು, ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ಎ ಶಿಫ್ಟ್, ಬಿ ಶಿಫ್ಟ್ ಆ ಥರ ಶಿಫ್ಟ್ ವೈಸ್ ಸ್ಕೂಲು. ನಮ್ಮ ಮಿನಿದು ಎಲ್ಲಿ ಬಿ ಶಿಫ್ಟ್ ಆಗಿಬಿಡುತ್ತೇನೋ ಅಂತ ಭಯ ಆಗಿಬಿಟ್ಟಿತ್ತು. ಮಧ್ಯಾಹ್ನ ಎಲ್ಲ ಕಲ್ಸೋಕ್ಕೆ ಬೋರು, ಹುಡ್ರು ಮಲ್ಗೋ ಟೈಮು, ಇನ್ನು ಚಿಕ್ಕವಳಿದ್ದಾಳೆ, ಮಲ್ಕೊಳ್ಳೋ ಟೈಮು. ಬಿ ಶಿಫ್ಟ್ ಆದರೆ ಕಷ್ಟಪ್ಪ ಅನ್ಕೋತಿದ್ದೆ. ಹೇಗಾದರೂ ಬೆಳಗ್ಗೆ ಶಿಫ್ಟೇ ಸಿಕ್ತು ಅವಳಿಗೆ, ಮಾರ್ನಿಂಗೇ ಹೋಗ್ತಾಳೆ. ಬಿ ಶಿಫ್ಟ್ ಇದ್ದವರದೆಲ್ಲ ಭಾಳ ಕಷ್ಟ, ಹುಡ್ರು ಮಲ್ಗೋರು ಇರ್ತಾರೆ. ಇಲ್ಲಿ ಜಾಸ್ತಿ ಮೆಂಬರ್ಸ್ ಇರೋದ್ರಿಂದ ಶಿಫ್ಟ್ ವೈಸ್ ಸ್ಕೂಲ್ ಮಾಡಿದ್ದಾರೆ. ನೋಡಿ, ಇವರು ಬೆಳಗ್ಗೆನೇ ಹೋಗ್ತವೆ ಮಕ್ಕಳು. ಮತ್ತು 12 o'clock ಇನ್ನು ಸ್ವಲ್ಪ ಮಕ್ಕಳು ಬಿ ಶಿಫ್ಟ್ಗೆ ಹೋಗ್ತವೆ. ಸ್ಕೂಲಲ್ಲೂ ಸಹ ಶಿಫ್ಟ್ ವೈಸ್ ಮಾಡಿದ್ದಾರೆ. ನೋಡಿ, ನಮ್ಮಿನಿ ಎದ್ದು ಬಂದ್ಲು ನೋಡಿ ಈಗ. ಮಿನಿಗೆ ಊಟ ಟಿಫನ್ ತಿನ್ನಿಸ್ತಾ ಇದ್ದೀನಿ. ನೋಡಿ, ಚಪಾತಿ ಆಲೂಗಡ್ಡೆ ಪಲ್ಯ ಮಸ್ತ್ ಅಂದರೆ ಮಸ್ತ್ ಆಗಿದೆ. ಅವಳಿಗೆ ಇದು ನನಗೆ, ನಾನು ಹಾಗೆ ತಿಂತಾಯಿದ್ದೀನಿ. ಸಕ್ಕ ಟೇಸ್ಟ್ ಆಗಿದೆ ಪಲ್ಯ ಮಾತ್ರ. ನೋಡಿ, ಈ ಥರ ಸ್ಮ್ಯಾಶ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಿನಿ ಹೋಮ್ವರ್ಕ್ ನೋಡಿ 7 ಬರ್ಸಿದ್ದಾರೆ. 7 ಬರ್ದಿದ್ದಾರೆ. ಸ್ಟಾರ್ ಹಾಕಿರಲ್ಲ, ಹೋಮ್ವರ್ಕ್ ಕೊಡ್ತಾರಲ್ಲ ಅದನ್ನು ಸಹ ಸ್ಕೂಲಾಗೆ ಮಾಡುತ್ತೆ. ಇದು ಕೆಲವೊಂದು ಹೋಮ್ವರ್ಕ್ನ ಅಲ್ಲೇ ಸ್ಕೂಲಲ್ಲೇ ಮಾಡ್ಕೊಂಬಂದಿರ್ತಾಳೆ. ನೋಡಿ, ಸ್ಕೂಲಲ್ಲಿ ಕ್ಲಾಸ್ ವರ್ಕ್ ಮಾಡಿದ್ರಿಂದ ಅಲ್ಲೇ ಸ್ಟಾರ್ ಹಾಕಿದ್ದಾರೆ. ಇವಳಿಗೆ ಬರುತ್ತೆ ಆಲ್ರೆಡಿ 100ವರೆಗೂ ಬರೀತಾಳೆ. 1 2 3 SW ಮನೇಲಿ ಮಾಡಬೇಕು, CW ಕ್ಲಾಸಲ್ಲಿ ಮಾಡಬೇಕು. ಕ್ಲಾಸ್ ವರ್ಕ್, ಹೋಮ್ವರ್ಕು. ಅದಕ್ಕೆ ಆ್ಯಕ್ಟಿವಿಟಿ ಇದು ಕೊಟ್ಟಿದ್ದಾರೆ. ಡ್ರಾ 7 balloons. 7 balloons, 6ಗೆ 6 ಪೆನ್ಸಿಲ್ಸ್. ಒಂದು ನಂಬರ್ಸ್ ಬರೆದ್ರೆ ಅದರ ಆ್ಯಕ್ಟಿವಿಟಿನೂ ಕೊಡ್ತಾರೆ. ಮತ್ತು 1 2 3 5ವರೆಗೆ ಬರೆಯೋಕ್ಕೆ ಹಿಡಿದು ಬರೆದಿದ್ದಾಳೆ. 5ಗೆ 5 ಸ್ಟಾರ್. ಸರಿ ಮನಿ. ಮತ್ತು 4ಗೆ 4 ಸ್ಮೈಲಿ.
3ಗೆ 3 ಲಾಲಿಪಾಪ್ಸ್, 2ಗೆ 2 ಬಾಲ್ಸ್, 1ಗೆ 1 ಕ್ಯಾಂಡಲ್. ನೋಡಿ ಇಷ್ಟು ಮಾಡಿಸಿದ್ದಾರೆ. ಇನ್ನು ಸ್ಲೋ ತೆಗಿಬೇಕಮ್ಮ, ಪೇಪರ್ ಹರಿತದ. ನೋಡಿ ಲಾಲಿಪಾಪ್ಸ್ 3. ಅವ್ರ ಹ್ಯಾಂಡ್ ರೈಟಿಂಗ್ ನೋಡಿ ಹೇಗಿದೆ, ನಮ್ಮ ಮಿನಿ ಹ್ಯಾಂಡ್ ರೈಟಿಂಗ್. 5 ಸ್ಟಾರ್. ನೀನೇ ನೀಟಾಗಿ ಇಟ್ಕೋಬೇಕು, ಅರಿತಿದ್ದಿ. ಪೆನ್ಸಿಲ್ 6 ಪೆನ್ಸಿಲ್ಸ್, 6 ನಂಬರಿಗೆ ಬರೀತಾಳೆ ನೋಡಿ. 7 ಬಲೂನ್ಸ್, 7 ನಂಬರ್. ಚೆನ್ನಾಗಿ ಮಾಡಿದ್ದಾಳಲ್ಲ ಹೋಮ್ವರ್ಕು. ಗುಡ್ ಮಿನಿ, ಗುಡ್. ಹೌದಾ, ಚೆನ್ನಾಗಿ ಮಾಡ್ತೀಯಾ? LKG B ಸೆಕ್ಷನ್. ಓಕೆ, ಬ್ಯಾಗಲ್ಲಿಡು, ತಿನ್ನಿಸ್ತೀನಿ. ಫಸ್ಟ್ ಟೈಮ್ ಆಗುತ್ತೆ ಮಿನಿ, ಬಾ ಬೇಗ ಬಾ. ಬಾ ಇಲ್ಲಿ. ನಮ್ಮ ಬುಜ್ಜಿ ಸ್ನಾನ ಮಾಡಿದಾಳೆ ನೋಡಿ, ಈಗ ಫ್ರೆಶ್ ಆಗಿಬಿಟ್ಟಿದ್ದಾಳೆ. ನಮ್ಮ ಬುಜ್ಜಿ ಕುಸು ಫ್ರೆಶ್ ಆಗಿದೆ. ಈಗ ಮಲಿಸ್ಬೇಕು. ಜೇಜಿ ಮಾಡ್ಕೊಂಡ, ಜೇಜಿ ಮಾಡಪ್ಪಜ್ಜಿ. ಸ್ವಾಮಿ ನೋಡ್ರಿ, ಜೇಜಿ ಎಷ್ಟು ಚಂದ ಮಾಡ್ತಾಳೆ ಈ ವಯಸ್ಸಿಗೆ. ಜೂಜಿ ಮಾಡಪ್ಪಜ್ಜಿ, ಜೂಜಿ ಮಾಡಮ್ಮ ಕಂದ. ಚೆನ್ನಾಗಿ ಮಾಡಿ ಇನ್ನು ಸ್ವಲ್ಪ. ನೋಡಿ ಹೆಂಗೆ ಜೇಜಿ ಮಾಡ್ತದೆ ಅದು, ಪಾಪ. ಇಲ್ಲ, ಡೈಲಿ ಮಾಡಿ ಹ್ಯಾಬಿಟ್ ಇದೆ ಅವಳಿಗೆ, ರೂಢಿಯಾಗಿದೆ. ಡೈಲಿ ಸ್ನಾನ ಮಾಡಿದ ತಕ್ಷಣ ಇಲ್ಲಿ ಬಂದು ನಾವು ಹೇಳಿಲ್ಲ ಅಂದರೂ ಕೈ ಮುಗಿತದದು. ಇನ್ನೊಂದು ಸರಿ ಮಾಡಮ್ಮ, ಜೇಜಿ ಮಾಡಪ್ಪಜ್ಜಿ. ಚೆನ್ನಾಗಿ ಮಾಡಿ ಇನ್ನೊಂದು ಸರಿ. ಅಮ್ಮ ಜೀಜಿ, ಸ್ವಾಮಿ ಅಚ್ಚನ ಬಜ್ಜಿ, ಸ್ವಾಮಿ. ಓಕೆ ದೆನ್ ಬುಜ್ಜಿ ನೋಡಿ, ಹಾಯ್ ಮಾಡು. ಹಾಯ್ ಹಾಯ್, ಥ್ಯಾಂಕ್ ಯು. ಈ ಕೈಲೇ ಥ್ಯಾಂಕ್ ಯು. ಐಫೈ. ಈ ಕೈಲಿ ಐಫೈ. ವಾವ್, ಥ್ಯಾಂಕ್ ಯು ಸೋ ಮಚ್. ಹಿಂಗೇನು? ಥ್ಯಾಂಕ್ ಯು ಏನು? ಐಫೈ. ಓಕೆ, ಕ್ಲಾಪ್ ಸಾಕು ಬುಜ್ಜಿ. ಕ್ಲಾಪ್ 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 ಬುಜ್ಜಿ, ಕ್ಲಾಪ್ ಕ್ಲಾಪ್ ಕ್ಲಾಪ್. ನೋಡಿ ಎಲ್ಲ ಅರ್ಥ ಆಗುತ್ತೆ ಇವಳಿಗೆ, ಎಲ್ಲನೂ ಅರ್ಥ ಆಗುತ್ತೆ ಬುಜ್ಜಿ ನಿಂಗೆ. ಐ ಲವ್ ಯು. ವಾವ್ ಬುಜ್ಜಿ, ಫ್ರೆಶ್ ಅಪ್ ಆದ್ಯಾ? ಮಲ್ಕೊಳ್ಳೋದ ಈಗ? ಪಚನದ ಪಚ್ ಮಾಡೋಣ? ನಡಿ ಎದ್ದಳು, ಹೋಗೋಣ ನಡಿ. ಬಾಯ್ ಫ್ರೆಂಡ್ಸ್ ಹೇಳು. ನಾನು ಮಲಗ್ತೀನಿ. ಬಾಯ್ ಫ್ರೆಂಡ್ಸ್ ಹೇಳಮ್ಮ, ಬಾಯ್ ಮಾಡು. ಬಾಯ್. ಎದ್ದಳು ಅಂದೆ ಬುಜ್ಜಿ. ಪಿಜನ್ ಬಂತಲ್ಲಿ, ಪಿಜನ್ ಬಂತಮ್ಮ. ಪಿಜನು ಎಲ್ಲಿ ಬಂತು? ಅಲ್ಲಿ ಪಿಜನ್ ಬಂತಮ್ಮ ಬುಜ್ಜಿ. ಪಿಜನ್ ಎಲ್ಲಿ ಬರುತ್ತೇನ? ಲೈಟ್. ಶಿರೋ ಶಿರೋ ಶಿರೋ. ಯಾವುದೇ ನಾಯಿ ನೋಡಿದ್ರು ಶಿರೋ ಅಂತೇಳಿ. ನಮ್ಮ ಮನೆ ಕೆಳಗೆ ಸಾಕಿದ್ದಾರೆ ನಾಯಿನ, ಚೆನ್ನಾಗಿದೆ ಅದು ನಾಯಿ, ಅದಕ್ಕೆ ಶಿರೋ ಅಂತ ಹೆಸರಿದೆ. ಅದಕ್ಕೆ ಯಾವ ನಾಯಿ ನೋಡಿದ್ರು ಶಿರೋ. ಅಕ್ಕಿ. ಓಕೆ ನಡಿ, ಪಚನ ನಡಿ, ಮಲಿಸ್ತೀನಿ ನಿನ್ನ. ಅದು ಬೇಕಾ ನೋಡಿ, ಸೀರೆ ಹಾಸಿ ಮಲಿಸ್ತೀನಲ್ಲ, ಅದನ್ನ ಹೆಂಗೆ ತೊಗೋತಿದ್ದ ನೋಡಿ. ಎಲ್ಲಿ ಹಾಕೋದು? ಹಾಕು ನೋಡಿಗ. ಎಷ್ಟು ಅರ್ಥ ಆಗುತ್ತೆ ಗುಡ್ ಗರ್ಲಿಗೆ ಅಂದರೆ, ಅಷ್ಟು ಅರ್ಥ ಆಗುತ್ತೆ. ಎದ್ಮೇಲೆ ಆ ಸೀರೆನ ವಾಪಸ್ ತೆಗೆದು ಅಲ್ಲಿಡ್ತಾಳೆ. ಸೂ ಮಾಡಿದರೆ ಅದನ್ನ ಹೊರಗೆ ಒಣಗಾಕ್ಬೇಕಲ್ಲ, ಕೊಡ್ತಾಳೆ. ಹೊಟ್ಟೆ ಎದ್ದ ತಕ್ಷಣ ಅದು ತೊಟ್ಲದಿಂದ ಸೀರೆನ ಹೊರಗೆ ತೆಗಿತಾಳೆ. ಹಿಡ್ಕೋತೀಯಾ? ಹಾಕ್ಲಾ ನಾನು? ನೋಡಿ ತೊಟ್ಲಲ್ಲಿ ಮಲಗಿದ್ದಾಳೆ. ನಿದ್ದೆ ಮಾಡ್ತೀಯಾ? ನಿದ್ದೆ ಮಾಡ್ತೀಯಾ ನೀನು? ನಿದ್ದೆ ಮಾಡ್ತೀಯಾ? ತೂಗ್ಲಾ ಹಿಂಗೆ? ಜೇಜೆ ಮಾಡ್ಲಾ ಬುಜ್ಜಿ? ಜೇಜೆ ಮಾಡ್ಲಮ್ಮ? ಕೈಯಲ್ಲಿ ಏನಾದರೂ ವಸ್ತು ಕೊಟ್ಟರೆ ಹಿಡ್ಕೊಂಡು ಮಲಗಿಬಿಡ್ತಾಳೆ ನೋಡಿ. ಈ ಥರ ವೀಕ್ಸು, ಏನಾದರೂ ಟಾಯ್ಸು, ಗಿಂಚಿ ಏನಾದರೂ ಕೊಟ್ಬಿಟ್ರೆ ಹಿಡ್ಕೊಂಡು ಮಲಗಿಬಿಡ್ತಾಳೆ. ಅವಳಿಗೆ ಹ್ಯಾಬಿಟ್ ಅದು, ಹಿಡ್ಕೊಂಡು ಮಲಗೋದು. ಈ ಥರ ಕೈಯಲ್ಲಿ ವೀಕ್ಸು ಏನಾದರೂ ಕೊಟ್ಬಿಡ್ತೀನಿ. ವೀಕ್ಸ್ ಎಲ್ಲ ಹಚ್ಬೇಕಮ್ಮ ಬುಜ್ಜಿ? ಎಲ್ಲ ಹಚ್ಚನಮ್ಮ? ಎಲ್ಲ ಹಚ್ಬೇಕು ವೀಕ್ಸು? ಅಲ್ಲಿ ಹಚ್ಬೇಕಾ? ಅಲ್ಲಿ ಹಚ್ಬೇಕಾ? ಓಕೆ ಹಿಡ್ಕೊಂಡು ಮಲ್ಕೊ. ಮಲ್ಗು. ಬಾಯ್. ನೋಡಿ ಒಂದು ಸ್ವಲ್ಪ ಹೊತ್ತಿಗೆ ಮಲಗಿಬಿಡ್ತಾಳೆ. ತೂಗ್ಬಿಟ್ರೆ ಒಂದೆರಡು ರೌಂಡ್ ತೂಗೋಷ್ಟ್ರಿಗೆ ಮಲಗಿಬಿಡ್ತಾಳೆ. ಬೇಗ ಎದ್ದಿರ್ತಾಳಲ್ಲ, ಬೇಗ ಮಲಗಿ ಒಂದು ಹಾಫ್ ಆನ್ ಅವರ್ ಆಗಲಿ ಮಲಗಿ ಎದ್ದೊಳ್ತಾಳೆ. ಓಕೆ ಅಪ್ಪಾಜಿ, ಮಲಗ್ತೀಯಾ? ನೋ ಮುಕ್ಕಮ್ಮ ಜಾಣೆ ಪಚ್ಚ.
ಬುಜ್ಜಿ ಮಲಗಿದ್ದಾಳೆ. ಈಗ ಅದಕ್ಕಾಗಿ ಮಿಕ್ಕಿರೋ ಚಪಾತಿಗಳನ್ನ ಈಗ ಮಾಡ್ಕೊತಿದ್ದೀನಿ. ಅವಳ ಮಲಗಿಸಿ ಬಂದು ಚಪಾತಿ ಮಾಡ್ಕೊತಿದ್ದೀನಿ ನೋಡಿ. ಈಗ ಒಂದು 8 ಚಪಾತಿ ಆಗಿಸ್ತಿದ್ದಾವೆ. ಈಗ ಇವಿಷ್ಟು ಚಪಾತಿ ಅವಳು ಎದ್ದೇಳಷ್ಟರೊಳಗೆ ಮಾಡಿಕೊಂಡ್ರೆ ಅವಳು ಎದ್ಮೇಲೆ ಬಿಸಿ ಬಿಸಿ ತಿನ್ನಿಸೋಕ್ಕಾಗುತ್ತೆ ನೋಡಿ. ಈಗ ಇಷ್ಟು ಚಪಾತಿನ ಮಾಡ್ಕೊತೀನಿ ನೋಡಿ. ಇಷ್ಟು ಚಪಾತಿ ರೆಡಿಯಾಗಿದ್ದಾವೆ. ರೆಡಿ ಆಯಿತು. ಈಗ ಮಾಡಲಿಕ್ಕೆ ಬೇಯಿಸೋದಕ್ಕೆ ಹಂಚಿಟ್ಕೊಂಡಿದ್ದೀನಿ. ಇವಳು ಸಾಯದ್ಬಿಟ್ಲು ನೋಡಿ. ಮಲ್ಗೆ ಎದ್ದು ಬಂದುಬಿಟ್ಲು. ಏನು ತಿಂತದೆ ಪುಟ? ಪಿಸ್ತಾ ತಿಂತಿದ್ದಾಳೆ. ಇವಳು ಡ್ರೈ ಫ್ರೂಟ್ಸಲ್ಲಿ ಲೈಕ್ ಮಾಡೋದಂದರೆ ಪಿಸ್ತಾ ಒಂದೇ. ಹಾಗಾಗಿ ಪಪ್ಪು ಅಂದಾಗೆಲ್ಲ ಅದೇ ಕೊಡೋದು. ಪಿಸ್ತಾನೇ ತಿಂತಾಳೆ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಏನು ತಿನ್ನಲ್ಲ. ಪಿಸ್ತಾ ಒಂದು ಲೈಕ್ ಮಾಡ್ತಾಳೆ. ಹಾಗಾಗಿ ಪಪ್ಪು ಅಂದಾಗೆಲ್ಲ ಕೊಡ್ತಾಯಿರ್ತೀನಿ. ತಿಂತಾಯಿದ್ದ ಅವಳು ಎದ್ದು ಬಂದಿದ್ದಾಳೆ. ಸ್ವಲ್ಪ ನೀರು ಕುಡಿಸಿದ್ದೀನಿ, ತಿಂತಿದ್ದಾಳೆ. ನಾನು ಅಷ್ಟರಲ್ಲಿ ಚಪಾತಿ ಬೇಯಿಸ್ಕೊತೀನಿ. ಇವಿಷ್ಟು ಮಾಡೋದ್ರೊಳಗೇ ಎದ್ದು ಬಂದಳು. ಮಾರ್ನಿಂಗೇ ಯಾಕೆಲ್ಲನೂ ಮಾಡಲಿಲ್ಲ ಅಂದರೆ ಮತ್ತು ಬೆಳಗ್ಗೆ ಬುಜ್ಜಿ ತಿನ್ನಲ್ಲ. ಬುಜ್ಜಿ ತಿನ್ನಲ್ಲ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಏನೇ ಫೋರ್ಸ್ ಮಾಡಿದರೂ ತಿನ್ನಲ್ಲ ಅವಳು. ರಾಗಿ ಸರಿ ಒಂದಾದರೆ ಕುಡ್ಕೊಂಡ್ಬಿಡ್ತಾಳೆ. ಹಾಗಾಗಿ ಮಾರ್ನಿಂಗ್ ರಾಗಿ ಸರಿ ತಿನ್ನಿಸಿದ್ದೀನಿ. ಈಗ ಬೇಗ ಎದ್ಲಲ್ಲ, ತಿನ್ನಿಸಿದ್ರಾಯ್ತು. ನಮ್ಮ ಹಸ್ಬೆಂಡ್ ಡ್ಯೂಟಿಯಿಂದ ಬರ್ತಾರಲ್ವ, ಇವರಿಬ್ರಿಗೂ ಬಿಸಿದಾಗುತ್ತೆ ಅಂತೇಳಿ ಈಗ ಮಾಡಿದ್ದೀನಿ ನೋಡಿ. ಈಗ ಇವಳು ಸ್ವಲ್ಪ ಬಿಸಿ ಇದ್ದರೆ ಮಾತ್ರ ಸ್ವಲ್ಪ ತಿಂತಾಳೆ. ಆಮೇಲೆ ಆರ್ಬಿಟ್ರೆ ತಿನ್ನಲ್ಲ. ನಮ್ಮ ಹಸ್ಬೆಂಡ್ಗೂ ಸಹ ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ರು ಯಾಕೆ ಹೀಗೆ ಮಾಡಿಡೋದು ಅಂತೇಳಿ ಇಬ್ರಿಗೊಮ್ಮೆ ಬುಜ್ಜಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಬಿಸಿದೆ ಮಾಡ್ತಿದ್ದೀನಿ ಚಪಾತಿನ. ಇದೆಲ್ಲ ಬೇಯಿಸ್ಕೊಂಡ್ಬಿಡ್ತೀನಿ. ಏನು ಬುಜ್ಜಿ? ಪಪ್ಪುನ ತಗೊಂಡ್ಯಾ ನೋಡಿ. ನಾನಿಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಪಪ್ಪು ಬೇಕಂತೆ. ಏನು ತಗೊಂಡಿಮ್ಮ? ಪಪ್ಪು ಬಿಚ್ಕೊಡ್ತೀನಿ ತಾ, ನಾನು ಓಪನ್ ಮಾಡ್ಕೊಡ್ತೀನಿ ತಾ. ಕ್ಲೋಸ್ ಮಾಡು. ಕ್ಲೋಸ್. ಥ್ಯಾಂಕ್ ಯು ನೋಡಿ. ಬಿಸಿ ಚಪಾತಿ ರೆಡಿ ಆದವು ನೋಡಿ. ಈ ಥರ ಆಗಿದೆ. ನಮ್ಮ ಮಮ್ಮಿ ಹೇಳ್ತಾಳೆ ಮತ್ತು ನಮ್ಮ ಹಸ್ಬೆಂಡ್ ಹೇಳ್ತಾರೆ, ಚೆನ್ನಾಗಿ ಮಾಡ್ತೀಯ ನೀನು ಚಪಾತಿನ, ಸ್ಮೂತಾಗಿ ಸ್ಪೀಡಾಗಿ ಮಾಡ್ತೀಯ ಚಪಾತಿನ, ಎಷ್ಟು ಚಪಾತಿ ಬೇಕಾದರೂ ಮಾಡ್ತೀಯ ಬೇಗ ದೊಡ್ಡದಾಗಿ ಅಂತ ಹೇಳ್ತಾರೆ ನಮ್ಮ ಹಸ್ಬೆಂಡ್ ಹೇಳ್ತಾರೆ. ಮತ್ತು ನಮ್ಮ ಮಮ್ಮಿ ನನ್ನ ಅಕ್ಕಂದರು ಸಹ ಹೇಳ್ತಿರ್ತಾರೆ ನೋಡಿ. ಈ ಥರ ಚಪಾತಿ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು ಚಪಾತಿ ರೆಡಿಯಾಗಿದೆ ನೋಡಿ. ಈಗ ಈ ಸ್ವೆಟ್ರ್ ಅವ್ರ ಅಕ್ಕನ ಸ್ವೆಟ್ರ್ ಹಾಕ್ಕೊಂಡಿದ್ದಾಳೆ. ಒಟ್ಟಲ್ಲಿ ಸ್ವೆಟ್ರ್ ಬೇಕಂತೆ. ಅವ್ರ ಅಕ್ಕನ ತೊಗೊಂಡು ಹಾಕಿದ್ದಾಳೆ. ಅದು ವಾಶ್ ಮಾಡೋಕೆ ಹಾಕಿದ್ದೀನಿ ಅವಳ ಸ್ವೆಟ್ರನ್ನ ನೋಡಿ. ಈಗ ಇದು ಹಾಕಂತ ಆಟ ಮಾಡಿ ಇದನ್ನ ಹಾಕ್ಕೊಂಡಿದ್ದಾಳೆ ನೋಡಿ. ಹೇಗಿದೆ ಸ್ವೆಟರು? ನೋಡಿ ಸ್ವೆಟ್ರ್ ಹಾಕ್ಕೊಂಡು ಊಟ ಮಾಡ್ತಿದ್ದಾಳೆ. ಚಪಾತಿ ಮಾಡಿದ್ದೀನಿ ಬಿಸಿದು, ಸ್ವಲ್ಪನೇ ಇಡ್ತಾಯಿದ್ದೀನಿ, ಅದನ್ನೇ ತಿಂತಾಯಿದ್ದಾಳೆ. ಹಾಗೆ ನಾನು ಟಿ ವಿ ನೋಡ್ತಾ ಸ್ವಲ್ಪ ತಿನ್ನಿಸ್ತಾ ಕೂತಿದ್ದೀನಿ. ವಾವ್ ಬುಜ್ಜಿ, ಹಾಯ್ ಮಾಡು. ಹಾಯ್ ನೋಡಿ. ಅವ್ರ ಅಕ್ಕಂದು ದೊಡ್ಡ ಸ್ವೆಟ್ರ್ ಹಾಕ್ಕೊಂಡಿದ್ದಾಳೆ ನನ್ನ ಮಗಳು. ಹಠದಲ್ಲಿ ನಂಬರ್ 1 ಆಗಿದ್ದಾಳೆ. ಜಾಸ್ತಿ ಹಠ ಮಾಡ್ತಿದ್ದಾಳೆ. ಸ್ವೆಟ್ರ್ ಹಾಕೊಂಡು ಎಲ್ಲಿಗೆ ಹೋಗ್ತಿ? ಹಾಂ ಬಂತು ಎಲ್ಲಿಪ್ಪ? ಬಂತು. ಸ್ಕೂಲಿಂದ ಬಂದು ಊಟ ಮಾಡಿ ಮಲ್ಕೊಂಡ್ಬಿಟ್ಲು ನೋಡಿ. ಸ್ಕೂಲ್ಗೆ ಹೋಗಿ ಬಂದು ಟಯರ್ಡ್ ಆಗಿಬಿಟ್ಟಿರ್ತಾಳೆ. ಕರೆಕ್ಟು 2:30 ಮಲ್ಕೊಂಡ್ಬಿಡ್ತಾಳೆ. 1:30 ಬರ್ತಾಳೆ ಸ್ಕೂಲಿಂದ. ಊಟ ಮಾಡಿ ಎಲ್ಲ ಮಲಗಿಸ್ರಿಗೆ 2:30 2:40 ಆಗುತ್ತೆ. ಮಲಗಿದ ನೋಡಿ, ಜಸ್ಟ್ ಮಲ್ಕೊಂಡ್ಬಿಡ್ಲು. ಬುಜ್ಜಿ ಸಹ ಮಲಗಿದ್ದಾಳೆ. ಮಿನಿ ಬುಜ್ಜಿ ಮತ್ತು ಒಮ್ಮೆಲೆ ಮಧ್ಯಾಹ್ನ ಮಲ್ಕೊಂಡ್ಬಿಡ್ತಾರೆ ನೋಡಿ. ಬುಜ್ಜಿ ಒಂದು 1/2 hour ಬೆಳಗ್ಗೆ ಎದ್ದಿರ್ತಾಳೆ. ಮತ್ತು ಅಕ್ಕ ತಂಗಿ ಮತ್ತು ಒಮ್ಮೆಲೆ 2:40 ಹಂಗೆ ಕರೆಕ್ಟ್ ಮಧ್ಯಾಹ್ನ ಮಲ್ಕೋತಾರೆ. ಬುಕ್ ಮಾಡಿದ್ರು ನಮ್ಮ ಹಸ್ಬೆಂಡ್. ಈಗ 4-5 days ಆಯಿತು ಬಂದಿದೆ ಅಂತೆ. ತರ್ತಾಯಿದ್ದಾರೆ ಕೆಳಗಡೆ. ಹಾಗಾಗಿ ಖಾಲಿ ಸಿಲಿಂಡ್ರ್ ತೊಗೊಂಬಂದು ಇಲ್ಲಿ ಇಟ್ಟಿದ್ದೀನಿ. ತೊಗೊಂಬಂದ್ರು ನೋಡಿ, ಇಲ್ಲಿ ತರ್ತಾಯಿದ್ದಾರೆ. ತೊಗೊಂಬರ್ತಿದ್ದಾರೆ. ಖಾಲಿಯಾಗಿತ್ತು. ಡಬಲ್ ಸಿಲಿಂಡ್ರು ಒಂದಿದೆ, ಇದು ಒಂದು ಖಾಲಿಯಾಗಿತ್ತು. 1 ತಿಂಗಳು ಬುಕ್ ಮಾಡಿದ್ರು, ಬಂದಿದೆ. ಈಗ ತೊಗೊಂಬಂದ್ರು ನೋಡಿ. ಸಿಲಿಂಡ್ರ್ ಬಂತು ಫುಲ್ಲಾಗಿದ್ದು. ಪಾಪ ನಮ್ಮದು ಮೇಲ್ಗಡೆ ಆಗಿರೋದ್ರಿಂದ ಮೇಲ್ವರೆಗೂ ತೊಗೊಂಬರ್ತಾರೆ. ಎಲ್ಲರೂ ಅಷ್ಟೇ ಮೇಲೆ ತಂದು ಕೊಡ್ತಾರೆ. ಡೆಲಿವರಿ ಚಾರ್ಜ್ ಅಂತಿದೆ, 20 rupees ಅಷ್ಟೇ ಇಸ್ಕೊತಾರೆ ಪಾಪ ಅವರು.
ಬಂತು ಸಿಲಿಂಡ್ರು. ನೋಡಿ ಕೆಳಗಡೆ ಪಾರ್ಕಿಗೆ ಬಂದಿದ್ದೀವಿ. ಬಿಸಿಲೇ ಇದೆ, ಇನ್ನು 5 o'clock ಆದ್ರೂ ಸ್ವಲ್ಪ ಬಿಸಿಲಿದೆ. ನೋಡಿ ಗಾಳಿ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ಹಾಗೆ ಗಾಳಿ ಇದೆ. ಈವ್ನಿಂಗ್ ಕ್ಲೈಮೇಟ್ ಹೇಗಿದೆ ನೋಡಿ. ಈ ಕಡೆ ಎಂಟ್ರೆನ್ಸ್ ಗೇಟ್ ಇದೆ, ಸೆಕ್ಯೂರಿಟಿ ಗೇಟ್.